ತಾತ ತಾತ ಸಂಗಮೇಶ ಕೂಡಲ ಸಂಗಮ ದೇವ ಈಗ ಬಂದೆ. ಎಲ್ಲಿ ಹೋದೆ? ಶಿವ ಶಿವ ಮಾಯವಾಗಿ ಹೋದೆಯಾ? ಅಂದ ಹಾಗೆ ನನ್ನನ್ನು ಕರೆದುದು ಏಕೆ? ಅಕ್ಕ, ಕೂಡಲ ಸಂಗಮೇಶ್ವರ ಕ್ಷೇತ್ರದವರಂತೆ ಒಬ್ಬರು ಸ್ವಾಮಿಗಳು ಬಂದು ಅವ ಆ ಮೂಲೆಯಲ್ಲಿ ನಿಂತು ಬಸವ ಮೇಲೆ ಎಂದು ಹೇಳಿ ತಲೆ ಮೇಲೆ ಕೈ ಇಟ್ಟಂತಾಯ್ತಕ್ಕ. ಸ್ವಾಮಿ, ಈ ರೂಪದಲ್ಲೂ ನಿನ್ನ ದರ್ಶನವಿದೆಯಾ? ಮುಂದೇನಾಯ್ತು? ನೀನೇನ್ ಹೇಳ್ತೆ? ಬಾ, ನಮ್ಮ ಕಪ್ಪಡ ಸಂಗಮಕ್ಕೆ ಹೋಗೋಣ. ಆ ಸಂಗಮ ಪ್ರದೇಶ ಬಹಳ ಚಂದವಾಗಿದೆ. ಘಮ ಘಮ ವಾಸನೆಯನ್ನು ಬೀರುವ ಹೂಗಳಲ್ಲಿ ಜೇಂಕಾರ ಹಾಕುವ ದುಂಬಿಗಳು ಚಿಲಿಪಿಲಿ ಸದ್ದನ್ನು ಮಾಡುವ ಅರಣ್ಯದಲ್ಲಿ ಸುಖವಾಗಿ ಇರೋಣ. ಬಾ, ಹೋಗೋಣ ಎಂದರು ಅಕ್ಕ. ಮುಂದೇನಾಯ್ತು? ನೀನೇನ್ ಹೇಳ್ತೆ? ನಾನು ಅಮ್ಮನಿಗೆ ಹೇಳಿ ಬರುವುದರೊಳಗೆ ಮಾಯವಾಗಿ ಹೋಗಿದ್ದರು ಅಕ್ಕ. ಕೂಡಲ ಸಂಗಮ ದೇವ ಹುಟ್ಟಿದಾಗಲೇ ಬಂದು ಕರಳಲ್ಲಿ ತನ್ನ ಸ್ವರೂಪವೇ ಆಗ ಹಣೆಗೆ ಪೂರು ವಿಭೂತಿ ಇಟ್ಟು ಮಗುವಿಗೆ ಮಂತ್ರೋಪದೇಶ ಮಾಡಿ ಹೋದೆಯ ಶಿವನೇ. ಮುಂದೇನಾಯ್ತು? ನೀನೇನ್ ಹೇಳ್ತೆ? ನಾವು ಏನನ್ನ ಬಸವರಾಜ ಅದಕ್ಕೆ ಕಿರಿಸಿದ ನಮ್ಮ ಬಸ್ಸ ಕನಸಿನಲ್ಲಿ ಕೂಡಲ ಸಂಗಮ ದೇವನನ್ನೇ ಕಂಡನಂತೆ. ಓಹೋ, ಇದೇನು ಹೊಸ ಸುದ್ದಿ ಅಲ್ವಲ್ಲ? ಇನ್ನು ಕೆಲವೇ ದಿನಗಳಲ್ಲಿ ಕಪಿಲ ಸೃಷ್ಟಿಯನ್ನು ಕೂಡಲ ಸಂಗಮೇಶ್ವರನ ರಥೋತ್ಸವವಲ್ಲವೇ? ಅಂದು ಹೋಗಿ ಸ್ವಾಮಿಯ ಸೇವೆ ಮುಗಿಸಿ ಬರೋಣ. ಬಸವ ಅಣ್ಣ, ಸ್ನಾನ ಮಾಡಿ ಪೂಜೆ ಮುಗಿಸಿ ಗುರುಕುಲಕ್ಕೆ ಹೊರಡುವಂತೆ ಹೇಳಿ. ಆಗಲಿ ಅಣ್ಣ. ರವಿ ಸ್ಕ್ರೀನ್ ಕೊಡ್ಬೇಕು. ಸರಿಯಾಗಿದೆಯಾ ಗುರುಗಳೇ? ಓಂ ನಮಃ ಶಿವಾಯ. ಹೀಗೆಂದ್ರೆ ಏನು ಗುರುಗಳೇ? ಶಿವನಿಗೆ ನಮಸ್ಕಾರ ಎಂದು. ಹಾಗಾದರೆ ನಾನು ಹೋಗುವ ದೇಗುಲ ಎಲ್ಲವೂ ಓಂ ಹೇಳುತ್ತಾರೆ. ಓಂ ಎಂದರೆ ಸಕಲ ವೇದ ವಾಕ್ಯಗಳನ್ನು ಸೂಚಿಸುವುದೇ ಓಂ. ನಿಮಗೆ ಪ್ರಣವ ಎಂದು. ಪ್ರಣವ ಅಂದರೆ ಏನು ಗುರುಗಳೇ? ಮೂಲ ಮಂತ್ರ ಎಂದರೆ ಆಗಲಿ ಗುರುಗಳೇ. ಇದನ್ನು ತಿಂದು ಇದನ್ನೇಕೆ ತಿನ್ನಬೇಕು ಗುರುಗಳೇ? ಇದನ್ನು ನಾನು ಮೊದಲೇ ಕಲಿತಿದ್ದೇನೆ. ಸರಿಯಾಗಿದೆ
ಅಕ್ಕ, ನನಗೂ ಚಿಟ್ಟೆ ಅಂತ ಆರಬೇಕೆಂಬ ಆಸೆ ಅಕ್ಕ. ಆದರೆ ನಿನಗೆ ರೆಕ್ಕೆಗಳೇಕಿಲ್ಲ? ಶಿವ ಶಿವ, ನಿನ್ನ ಈ ಪ್ರಶ್ನೆಯೋ ಶಿವನಿಗೆ ತೃಪ್ತಿ. ನಿನ್ನ ಈ ಪ್ರಶ್ನೆನ ನಿನ್ನ ಗುರುಗಳಲ್ಲಿ ಕೇಳು. ಅಕ್ಕ, ನನಗೆ ಪುರಾತನ ಶರಣರ ಭಕ್ತ ಕಥೆಗಳನ್ನು ಕೇಳಬೇಕೆಂಬ ಆಸೆ ಅಕ್ಕ. ನೀವು ಕಥೆಯನ್ನು ಚೆನ್ನಾಗಿ ಹೇಳುತ್ತೀರಾ ಎಂದು ಅಮ್ಮನು ನನಗೆ ಹೇಳಿದ್ದಾರೆ. ಬಸ್ಸ, ಯಾವ ತರ ಕಥೆ ಹೇಳಿ? ನನಗೆ ಮಾದರ ಚಂದ್ರಯ್ಯನವರ ಕಥೆ ಕೇಳಬೇಕೆಂಬ ಆಸೆ ಅಕ್ಕ. ಓ, ಒಳ್ಳೆ ಕಥೆನೇ ಕೇಳಿದ್ಯಾ. ಇನ್ನ ಒಳ್ಳೆ ಕಥೆ ಅಂತ ಯಾರು ಹೇಳಿದ್ದು? ನನ್ನ ಗುರುಗಳಕ್ಕ. ಹಾಗಾದರೆ ಕೇಳು. ಕುಳಿತುಕೋ. ಒಂದೂರಲ್ಲಿ ವ್ಯಾಘ್ರಪಾಲನೆಂಬ ಋಷಿಯ ಮಗ ಚಿಕ್ಕವನಾಗಿದ್ದಾಗ ಪುರಾಣದ ಕಥೆ ಕೇಳಲು ಹೋಗಿದ್ದ. ಅಲ್ಲಿ ಉಪಮನ್ಯುವಿನ ಕಥೆ ಕೇಳಿ ಬಂದ. ಉಪಮನ್ಯರು ಯಾರಕ್ಕ? ಅವರು ಒಬ್ಬ ವ್ಯಾಘ್ರಪಾಲನೆಂಬ ಋಷಿಯ ಮಗ. ಈ ಕಥೆಯನ್ನು ಕೇಳಿ ಮಾದರಚನೆಯನಿಗೂ ಹೇಳಿ ಮಾದರಚನೆಯು ನಿತ್ಯ ಶಿವನಿಗೆ ಅಂಬಲಿಯನ್ನು ಅರ್ಪಿಸುತ್ತಾ ಶಿವಜ್ಞಾನ ಶಿವಪೂಜೆಯನ್ನು ಮಾಡಿ ಶಿವನನ್ನು ಒಲಿಸಿಕೊಳ್ಳತೊಡಗಿದ. ಬಸ್ಸ, ದೇವರ ಉತ್ಸವವನ್ನು ಮೈಲಿಗೆ ಹಚ್ಚಿಕೊಂಡಪ್ಪ. ಮೈಲಿಗೆ ಅಂದ್ರೆ ಏನಕ್ಕ? ಅದು ಇದು ಬರೀ ಪ್ರಶ್ನೆಗಳೇ ಆಯ್ತು. ಈಗ ಕತೆ ಕೇಳು. ನಿನ್ನ ಈ ಪ್ರಶ್ನೆಯನ್ನು ಕಪಿಲ ಸೃಷ್ಟಿಯನ್ನು ಹೇಳುತ್ತೇನೆ. ಕಥೆಯಲ್ಲಿ ವಿವರಿಸಿದೆ. ಚೆನ್ನಯ್ಯನ ಭಕ್ತಿ ಶಿವನಿಗೆ ತೃಪ್ತಿ ಕೊಟ್ಟಿತು. ಒಂದಿನ ಚೆನ್ನಯ್ಯ ಬಹಳ ಹೊತ್ತು ಶಿವಜ್ಞಾನ ಮಾಡಿ ಶಿವನಿಗೆ ಹೀಗೆ ಹೇಳಿದ. ಏನೆಂದು ಹೇಳಿದ ಅಕ್ಕ? ಶಿವನೇ, ನಾನು ಈ ದಿನ ಭಕ್ತಿಯಿಂದ ಅರ್ಪಿಸುವ ಅಂಬಲಿಯನ್ನು ನನ್ನ ನಾಲಿಗೆ ತುದಿಯ ಮೇಲೆ ಕುಳಿತು ಸ್ವೀಕಾರ ಮಾಡು ಶಿವನೇ ಎಂದು ಶಿವನಿಗೆ ಹೀಗೆ ಹೇಳಿದ. ಆದರೆ ಮಾದರ ಚೆನ್ನಯ್ಯನವರನ್ನು ನೀಚ ಕುಲದವರನ್ನುವರೇ ಅಲ್ವೇ ಅಕ್ಕ? ಬಸ್ವ, ಶಿವನು ಹಾಗೆ ಭಕ್ತರಲ್ಲಿ ಭೇದ ಭಾವ ಮಾಡುವುದಿಲ್ಲ. ಇವೆಲ್ಲ ನಾವು ಮಾಡ್ಕೊಂಡಿರೋದಷ್ಟೇ. ಹಾಗಾದರೆ ಇಂಥವರು ನಮ್ಮ ದೇಗುಲಗಳಲ್ಲಿ ಏಕೆ ಬಿಟ್ಟುಕೊಳ್ಳುವುದಿಲ್ಲ ಅಕ್ಕ? ಈ ಪ್ರಶ್ನೆಗೆ ಉತ್ತರ ಹೇಳಲು ನನಗೆ ಸಾಮರ್ಥ್ಯವಿಲ್ಲ. ಮುಂದೆ ನಿನಗೆ ಇದರ ಅರಿವಾಗುತ್ತದೆ. ಈ ಉತ್ತರಕ್ಕೆ ಇನ್ನು ಎಷ್ಟು ದಿವಸ ಕಾಯ್ಬೇಕು? ಛೀ, ದೂರ ಸರಿ ಅಯೋಗ್ಯ. ಈ ಅಗ್ರಹದಲ್ಲಿ ಯಾರು ಕೇಳೋರು ಹೇಳೋರಿಲ್ಲ ಅನ್ಕೊಂಡಿದ್ಯಾ ನೀನು? ಹೊಡಿಬೇಡಿ ಬುದ್ಧಿ ಹೊಡಿಬೇಡಿ. ಈ ಬಡವರಿಗೆ ಸುಮ್ಮನೆ ಹೊಡೆದವ್ರದ್ದು ಬಂದಿರಪ್ಪೋ. ನಾನೇನ್ ತಪ್ಪು ಮಾಡಿದೆ ಅಂತ ಹೊಡೆದವ್ರದ್ದು ನುಗ್ಗಿರಪ್ಪೋ. ಮಾಡಿರೋದೇ ತಪ್ಪು. ದೇವಸ್ಥಾನಗಳ ನುಗ್ಗಿದ್ದು ಅಲ್ದೆ ಅಲ್ಲಿರೋರ್ನ ಬೈಕೆ ಮಾಡಿ ಅದ್ಭುತ ಕೊಪ್ಪರಾಯ ಕೇಳಿ ತಪ್ಪಲೇನು? ಹೀಗೆ ಬಿಟ್ರೆ ದೇವಸ್ಥಾನನ ಗುಡಿಸಿ ಗುರುಮಂತ್ರ ಮಾಡ್ಬಿಡ್ತೀರಾ? ಮಾಡಕ್ ಬಂದಿದ್ರಿ. ದೂರದಿಂದ ಹೊಸಿ ಪುರಾಣ ಕೇಳ್ತಿದ್ದೆ. ಪುರಾಣ ಚಂದಾಗಿತ್ತಪ್ಪೋ. ಕೇಳೋಣ ಅಂತ ಬಾಳದಲ್ಲಿ ಒಳಗೆ ಬಂದು ಬುದ್ಧಿ ಕತೆ ಕೇಳ್ತಾರಂತೆ. ಕತೆ ಕೇಳೋದಂದ್ರೇನು? ದೇವಸ್ಥಾನಕ್ಕೆ ಬರೋದಂದ್ರೇನು? ಯಾವ ದೇವಸ್ಥಾನಕ್ಕೆ ಬರ್ಬೇಕು ಬರ್ಬೇಡಿ ಅಂತ ಗೊತ್ತೇನೋ ನಿಮ್ಗೆ? ಸ್ವಾಮಿ ಬರ್ತಿಲ್ರಿ. ಬರ್ತಿದ್ರೆ ಯಾಕೆ ಬರ್ಲಿಲ್ಲ? ಬ್ಯಾಡಂತೆ ತುಂಬಾ ಚೆನ್ನಾಗಿತ್ತು. ಕೇಳೋಣ ಅಂತ ಬಾಳೆದಾಟ್ ಒಳಗೆ ಬಂದ್ಬಿಟ್ಟೆ ಬುದ್ಧಿ. ತಿಳಿಲಿಲ್ಲ ಬುದ್ಧಿ. ಅದಕ್ಕೆ ಕಡೆ ಗೊತ್ತು ಮಾಡ್ತಾ ಇದ್ದೀನಿ. ಅಯ್ಯೋ ಅಮ್ಮ. ಬಸ್ವ, ಪೂಜಾರಿ ಯಾಕೆ ಹೊಡಿತಿದ್ದಾನೆ? ಯಾರು? ತಡೆಯಿರಿ, ಕೈ ಬಿಗಿ, ಹಿಡಿಯಿರಿ.
ಶಿವಾಲಯ ಪ್ರವೇಶಿಸಲಿಕ್ಕೆ ಈ ತರ ಮನಬಂದಂತೆ ಬಿಡಬೇಕೆಂದು ಯಾವ ಪುರಾಣ ಹೇಳಿದೆ ಪೂಜಾರಿಗಳೇ? ಹೊಸ ದೇವಸ್ಥಾನದಲ್ಲಿ ಪ್ರವೇಶಿಸಿದಲ್ಲಿ ಅಸ್ಪೃಶ್ಯತೆ ನಾಶವಾಗಿ ಹೋಯಿತು. ಪವಿತ್ರವಾಯಿತು. ಬಸವ, ಈ ದೇವಸ್ಥಾನದೊಳಗಡೆ ಅಸ್ಪೃಶ್ಯರು, ಚಾಂಡಾಲರು, ನೀಚ ಕುಲದವರು ಪ್ರವೇಶಿಸಬೇಕೆಂದು ಗೊತ್ತಿರುವಪ್ಪ. ಅದೇ ತಾನೇ ನಮ್ಮ ಸಂಪ್ರದಾಯ. ನಿಮ್ ಸಂಪ್ರದಾಯಕ್ಕೆ ಬೆಂಕಿ ಬಿತ್ತು. ಇವರನ್ನು ಅಸ್ಪೃಶ್ಯರು, ಚಾಂಡಾಲರು ಎಂದು ಹೇಳಿದವರಾರು. ನೀಚ ಕುಲ ಅಂದ್ರೆ ಏನು? ಏನಾಗಿದ್ಯೋ ನಾನು ನೋಡ್ತೀನಿ. ಇಲ್ಲ ಇಲ್ಲ, ಇನ್ನು ಜೀವವಿದೆ. ಶ್ರೀವತ್ಸ, ನೀನ್ ತಗೊಂಬ. ಬಲವಾದ ಏಟುಗಳಿಂದ ಇವನ್ ಮೈಯಲ್ಲೆಲ್ಲ ಬಾಚುಂಡೆ ಬಂದಿದೆ. ನೀನ್ ಅದೃಷ್ಟ ಅದೆಷ್ಟು ಕಾಸಿ ಕೊಟ್ನೋ ಏನೋ. ಶಿವ ಶಿವ. ಈಗ ಸಮಾಧಾನವಾಯಿತೆ ನನ್ನಪ್ಪ. ಈ ಬಸವ ಏನು ಈ ಅಸ್ಪೃಶ್ಯನ ಮೈಗೆ ಮುಟ್ಟಿದ್ದು ಅಲ್ಲದೆ ಅಪ್ಪ ಅಣ್ಣ ಅಂತ ಕೂಗ್ತಿದವ. ಅಯ್ಯೋ ಮುಖಂಡ ನನ್ನಪ್ಪ ನನ್ನ ಹತ್ರ ಹೋಗ್ಬಿಡಿಸ್ಕೊಂಡ್ರ ನನ್ನ ಹತ್ರ ಅಣ್ಣಪ್ಪ ಹೇಳ್ತೀರಾ? ನಿನ್ನ ಮುಟ್ಟಿದ್ಕೆ ನನ್ನ ಕೈಯೇನು ಕತ್ತರಿಸ್ಲಿಲ್ಲ. ನೋಡ್ಲಕ್ಕ ಕೊಳ್ಳೆ ಹೋಗ್ಲಿಲ್ಲ. ಹೇಳು ನನ್ನಪ್ಪ. ದುರ್ಗಣ್ಣ ನಿನ್ ಹೊಟ್ಟೆ ಕೇಳ್ಬೇಡ. ಪೂಜಾರಿಗಳೇ, ತಿಳಿಯಿದೆ, ಇನ್ನೊಂದು ಬಾರಿ ನಮ್ಮ ಬಂಧುಗಳ ತಟ್ಟೆಗೆ ಬಂದರೆ ಕತ್ತಿ ನೆಟ್ಟಗಿರಕ್ಕಿಲ್ಲ. ವಾದಿರಾಜನ ಮಗನೆಂದು ಸುಮ್ಮನಿದ್ದೇನೆ. ನಿಮಗೆಲ್ಲ ತಕ್ಕದು ಮಾಡಿಸುತ್ತೇನೆ. ಬರ ರಾಜೇಶ, ದಂಡು ದುಂಡಕ್ಕಾಗಿ. ಇಲ್ಲಿ ಪೂಜಾರಿಗಳೇ, ನಿಮ್ಮ ಕೈಯಲ್ಲಿ ಪೂಜೆ ಮಾಡುವುದು ಬಿಟ್ಟು ಬೇರೆ ಮಾಡಲು ಸಾಧ್ಯವಿಲ್ಲ. ನೀವಿನ್ನು ಹೊರಡಿ. ಅಪ್ಪ, ನಿನ್ನ ಹೆಸರೇನು? ನನ್ನ ಹೆಸರು ದುರ್ಗಾ ಅಂತ. ನಿನ್ನ ಹೆಸರು ಬಹಳ ಚಂದವಾಗಿದೆ. ದುರ್ಗೆ ಅಂತ ಹೆಸರಾಯ್ತು. ರಕ್ಷಕ ಅಂತ ಇತ್ತು. ನಿನ್ನ ಹೆಸರು ಕೇಳಿದ್ರೆ ದುರ್ಗಪ್ಪ ಆಯ್ತು. ಆಯ್ತು ಬುದ್ಧಿ. ಪೂಜಾರಿ ನಿನ್ನ ನೋಡಿದ್ದಕ್ಕೆ ದುರ್ಗಪ್ಪ. ಅದೇ ಬುದ್ಧಿ, ಪುರಾಣದೊಂದಂತೆ ನನ್ನ ಮನಸ್ಸಿಗೆ ಬಹಳ ಖುಷಿ ಆಯ್ತು. ಆ ಖುಷಿಯಿಂದ ಒಳಗೆ ಹೋಗಿದ್ದೆ ಗೊತ್ತಾಗಿಲ್ಲ ಬುದ್ಧಿ. ಯಾವ ಕತೆ ನನ್ನಪ್ಪ ನಿನ್ ಮನ್ಸಿಗೆ ಬಹಳ ಇಷ್ಟವಾಗಿದ್ದು? ಅದೇ ಬುದ್ಧಿ, ಬೇಡಂತದೆ. ಅದೆಲ್ಲ ಇರ್ಲಿ ಬಿಡು. ನಡೆ, ನಿಮ್ಮ ಮಟ್ಟಿವರೆಗೂ ನಾವು ನಿನ್ನ ಬಿಟ್ಟು ಬರ್ತೇವೆ. ಅಯ್ಯೋ ಬೇಡ ಬುದ್ಧಿ, ನೀವು ನಮ್ಮ ಮಟ್ಟಿ ತಕ್ಕ ಬಂದು ಯಾಕೆ ಅಷ್ಟೇ ಸಿಗಾಕೊಳ್ಳೋದು? ನಿಮ್ಮಂತ ಶಿವಭಕ್ತರಿರುವ ನಿಮ್ಮ ಹಟ್ಟಿಯೇ ನಮ್ಗೆ ಶಿವಾಲಯ. ನಡೆ ದುರ್ಗಪ್ಪ. ನಮ್ಮ ಬಸ್ಸಂಗೆ ಸದ್ಭಕ್ತರಲ್ಲ ಒಂದೇ. ಬೆಳೆ ನಿನ್ನ ಕೇಳಿವರೆಗೂ ನಾವು ಬಿಟ್ಟು ಬರ್ತೇವೆ. ಈ ದಿನ ಏನ್ ಶಿಕ್ಷೆ ಆಯ್ತೋ ಗೊತ್ತಿಲ್ಲ. ನಮಸ್ಕಾರ ವಾದಿರಾಜ ಪ್ರಭುಗಳೇ. ನಮಸ್ಕಾರ. ಬರಬರುತ್ತ ದೇವಸ್ಥಾನ ಶುದ್ಧಿ ಕಾಪಾಡಲು ಭಾರಿ ಕಷ್ಟವಾಗುತ್ತಿದೆ. ನಾವು ನಮ್ಮ ಮಗನಿಗೆ ಬುದ್ಧಿ ಹೇಳುತ್ತೇವೆ. ಅವನಿಗೆ ದೇವರು ಪ್ರಚಂಡ ಬುದ್ಧಿಯನ್ನೆಲ್ಲ ಕೊಟ್ಟಿದ್ದಾನೆ. ಅದರಿಂದ ಸ್ವತಂತ್ರ ವಿಚಾರಣೆ ಮಾಡಿ ಈ ಸನಾತನ ಕಟ್ಟಳೆಗಳನ್ನು ಮುರಿಯತೊಡಗಿರುವುದು ನಮಗೂ ತಿಳಿದಿದೆ. ಇಷ್ಟರಲ್ಲಿ ಅವನಿಗೆ ಬ್ರಹ್ಮೋಪದೇಶ ಮಾಡಿಸುತ್ತೇನೆ. ಅದೆಲ್ಲ ಸರಿ ಹೋಗುತ್ತದೆ. ಇವತ್ತಂತೂ ಬಸವ ನನ್ನ ಮೈಗೊಳ್ಳೆ ಮುರಿದು ಕಳಿಸ್ಬಿಡ್ತಿದ್ನೋ ಏನೋ. ಛೇ, ಹಾಗನ್ನದಿರಿ. ನನ್ನ ಕುಮಾರನಿಗೆ ಪರಮಹಿಂಸೆ ಕನಸು ಮನಸ್ಸಿನಲ್ಲೂ ನೆನೆದವನಲ್ಲ. ಅವನಲ್ಲಿ ದಲಿತ ವರ್ಗವನ್ನು ಉದ್ಧರಿಸಬೇಕೆನ್ನುವ ಛಲ ಬಿಟ್ಟರೆ ಅವನಲ್ಲಿ ನಾವು ಬೇರೆ ದರ್ಶ ಕಾಣೆವು. ಇವತ್ತು ಒಂದು ಭಕ್ತರ ಪ್ರವೇಶವಾಯಿತು. ಅನೇಕ ಇಡಿಸು ಮುಡಿಸುಗೂ ಕಾರಣವಾಯಿತು. ಅದನ್ನೇನು ಬಿಡಿಸಿ ಹೇಳಿ ಪೂಜಾರಿಗಳೇ. ಪುರಾಣ ಕೇಳಲು ಬಂದ ಭಕ್ತರನ್ನು ಹೊಡೆಯಬೇಕೆಂದು ಯಾವ ವೇದಶಾಸ್ತ್ರದಲ್ಲಿ ಹೇಳಿವೆ? ಅವು ಅರ್ಥವಲ್ಲದವು ಎಂದು ಬಸವ ತಬ್ಬಿಬ್ಬುಗೊಳಿಸಿಬಿಟ್ಟ. ನಂತರ ಬಸವ ಅವನೊಡನೆ ಅಪ್ಪ ಅಣ್ಣ ಅಂದು ಮಾತಿನಲ್ಲೇ ತೊಡಗಿದ. ನಾನು ಅವನೊಡನೆ ಮೌನವಾದೆ. ಪೂಜಾರಿಗಳೇ, ಕರ್ತವ್ಯಾನುಸಾರ ಆಚರಿಸಲಾದ ನಿಮಗೆ ತೊಂದರೆ ಆಗೋದಕ್ಕೆ ಕ್ಷಮಿಸಿ. ಯಥಾ ಪ್ರಕಾರ ನಿಮ್ಮ ಕರ್ತವ್ಯವನ್ನು ಮುಂದುವರಿಸಿಕೊಂಡು ಹೋಗಿ. ಒಪ್ಪಿಗೆ ಪ್ರಭುಗಳೇ. ಶುಭವಾಗಲಿ, ಹೋಗಿ ಬನ್ನಿ. ಗುರುಗಳೇ, ನನ್ನ ಪ್ರಶ್ನೆಗಳಿಂದ ನಿಮಗೆ ಬೇಜಾರಾಗಿದೆ ಗುರುಗಳೇ? ಇಲ್ಲ ಇಲ್ಲ, ಕೇಳು ಬಸವ. ಇನ್ನೊಂದು ಮಕ್ಕಳೊಡನೆ ಮಾತನಾಡುವುದು ದೇವರೊಡನೆ ಮಾತನಾಡಿದಂತೆ. ಮೊನ್ನೆ ನಾಗರ ಪಂಚಮಿ ಎಂದು ನಾನು, ಅಕ್ಕ, ಅಮ್ಮ ನಾಗರಕ್ಕೆ ಹಾಲೆರೆದು ಅವು ಬರಲೇ ಇಲ್ಲ. ಹಾಲು ಹುರಿದುರಿದು ಭೂಮಿಯ ಪಾಲಾಯಿತು. ಇದು ನ್ಯಾಯ ಪೂಜರೆ? ನೀವೇ ಹೇಳಿ. ಯಾರಿಗೆ ಜೀವವನ್ನು ಸೃಷ್ಟಿಸುವ ಶಕ್ತಿ ಇಲ್ಲವೋ ಅದನ್ನು ನಾಶಪಡಿಸುವ ಹಕ್ಕನ್ನು ಹೊಂದುವುದಿಲ್ಲ. ಹೌದು
ಇದು ಧರ್ಮದ ಸಂದೇಶವೇ ಗುರುಗಳೇ? ನೀವೇ ಹೇಳಿ. ಬಸವ, ನಿನ್ನ ದೇವರಿಗೆ ಮಾತ್ರ ವೈಷ್ಣೋಪಚಾರಣೆ ಷೋಡೋಪಚಾರಣೆ ಮಾಡಬೇಕೆಂಬ ಕಟ್ಟುಪಾಡಿದೆಕ್ಕೋ ಅದನ್ನು ತಿರಸ್ಕರಿಸಬಾರದು. ಗುರುಗಳೇ, ನಮ್ಮ ಭಕ್ತಿಯೆಲ್ಲ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡುವುದರಲ್ಲೇ ಕಳೆದರೆ ಸರಿಯೇ ಗುರುಗಳೇ? ನೀವೇ ಹೇಳಿ. ಬಸವ, ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳು ಸಾಮರ್ಥ್ಯದಲ್ಲಿದ್ದರೂ ಹೇಳುವ ಸ್ಥಿತಿಯಲ್ಲಿಲ್ಲಪ್ಪ. ಏಕೆ ಗುರುಗಳೇ? ಅದು ನಿನಗೇ ಮುಂದೆ ಅರಿವಾಗುತ್ತದೆ. ಆಗಲಿ ಗುರುಗಳೇ. ಗುರುಗಳೇ, ಆಡೇರಳ ಅಪ್ಪಣೆ ಹೇಳಿದಿರಾ? ಆಡಿ, ಬಹಳ ಸಂತೋಷ. ಹಲಸಿಗೆ ಹೂವಿಲ್ಲ, ಕುದುರೆಗೆ ಕೋಡಿಲ್ಲ. ಹಲಸಿಗೆ ಹೂವಿಲ್ಲ, ಕುದುರೆಗೆ ಕೋಡಿಲ್ಲ. ನಮ್ಮನೆ ತಕ್ಕೆ ಅರ್ಥವೇ ಇಲ್ಲ. ನಮ್ಮನೆ ತಕ್ಕೆ ಅರ್ಥವೇ ಇಲ್ಲ. ಹಲಸಿಗೆ ಹೂವಿಲ್ಲ, ಕುದುರೆಗೆ ಕೋಡಿಲ್ಲ. ಹಲಸಿಗೆ ಹೂವಿಲ್ಲ, ಕುದುರೆಗೆ ಕೋಡಿಲ್ಲ. ನಿಮ್ಮನೆ ತಕ್ಕೆ ಅರ್ಥವೇ ಇಲ್ಲ. ನಿಮ್ಮನೆ ತಕ್ಕೆ ಅರ್ಥವೇ ಇಲ್ಲ. ಹಲಸಿಗೆ ಹೂವಿಲ್ಲ, ಕುದುರೆಗೆ ಕೋಡಿಲ್ಲ. ಹಲಸಿಗೆ ಹೂವಿಲ್ಲ, ಕುದುರೆಗೆ ಕೋಡಿಲ್ಲ. ಅಗ್ರಹಾರದ ಬಂಧುಗಳೇ, ನಮ್ಮ ತೃತೀಯ ಪುತ್ರನಾದ ಚಿರಂಜೀವಿ ಬಸವನಿಗೆ ಉಪನಯನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅವನಿಗೆ ತಾವೆಲ್ಲರೂ ಆಶೀರ್ವದಿಸಿ. ಏನು ನುಡಿದಿರಿ ಅಪ್ಪಾಜಿ? ನನ್ನ ಉಪನಯನಕ್ಕೆ ಇಷ್ಟೊಂದು ಸಡಗರವೇ? ಅದಕ್ಕಾಗಿಯೇ ನನ್ನನ್ನು ಕೂಡಲ ಸಂಗಮನ ದರ್ಶನಕ್ಕೆ ಕಳುಹಿಸಿದ್ರೆ? ಉಪನಯನವೆಂದರೆ ಏನು ಅಪ್ಪಾಜಿ? ಹೌದು ಬಸವ, ನಿನ್ನ ಉಪನಯನಕ್ಕಾಗಿ ಇಷ್ಟೊಂದು ಜನ ಸೇರಿದ್ದಾರೆ. ಈ ಅಗ್ರಹಾರದ ಉತ್ತರಾಧಿಕಾರಿಯಾಗಿ ನಮ್ಮ ಮನೆತನದ ಘನತೆ ಗೌರವವನ್ನು ಕಾಪಾಡಬೇಕು ಮಗನೇ. ಅಪ್ಪಾಜಿ, ನಾನು ಹುಟ್ಟಿದಾಗಲೇ ಕೂಡಲ ಸಂಗಮದಿಂದ ಬಂದ ಒಬ್ಬ ಮಹಾಜ್ಞಾನಿಗಳು ಮಂತ್ರೋಪದೇಶ ಮಾಡಿ ಹೋಗಿರುವಾಗ ಈ ಉಪನಯನದ ಅವಶ್ಯಕತೆ ಬರುವುದಿಲ್ಲ ಅಲ್ಲವೇ ತಂದೆ? ಬಸವ, ಬಾಲಕನಾಡುವ ಮಾತುಗಳೆಲ್ಲವೂ ನಮ್ಮ ಪದ್ಧತಿಗಳನ್ನು ಅಲ್ಲಗೈದು ನಮ್ಮ ಮನೆತನದ ಕೀರ್ತಿಗೆ ಭಂಗ ತರಬಾರದಪ್ಪ. ಪದ್ಧತಿಗಳಿಗೆ ಕಟ್ಟು ಬಿದ್ದು ಸುಲಭ ಮಾರ್ಗದಲ್ಲಿ ಭಕ್ತಿ ಕಂಡುಕೊಳ್ಳದೆ ಕರ್ಮಕಾಂಡದಲ್ಲಿ ಮುಳುಗಿ ಪರಿಹರಿಸಿಕೊಳ್ಳುವ ಹಕ್ಕು ಮಕ್ಕಳಿಗೂ ಇದೆ ತಾನೇ ತಂದೆ? ಬಸವ, ತುಂಬಿದ ಮಹಾಸಭೆಯಲ್ಲಿ ಏನು ಮಾತನಾಡುತ್ತಿದ್ದೀಯಾ? ಬ್ರಹ್ಮೋಪದೇಶದ ನಂತರ ಸರಿಯೋದನೆಂದು ಬಯಸಿದೆ ಈಗಲೂ ಮನಸ್ಸಿಗೆ ಬಂದಂತೆ ಮಾತನಾಡತೊಡಗಿದೆಯಾ? ನಮ್ಮ ಕುಲದಲ್ಲಿ ಹುಟ್ಟಿದ ಬಳಿಕ ನಮ್ಮ ಪದ್ಧತಿಗಳಿಗೆ ಕಟ್ಟು ಬಿಡಲೇಬೇಕು. ನಿನಗೆ ಗಾಯತ್ರಿ ಮಂತ್ರೋಪದೇಶವಾಗಲೇಬೇಕು. ಅಪ್ಪಾಜಿ, ಕೋಪವೇಕೆ? ನನ್ನ ಅಭಿಪ್ರಾಯವನ್ನು ಸಾವಧಾನದಿಂದ ಕೇಳಿ. ಬಸವ, ಈ ತುಂಬಿದ ಮಹಾಸಭೆಯಲ್ಲಿ ಅವಮಾನ ಮಾಡಬೇಡಪ್ಪ. ಈ ತುಂಬಿದ ಮಹಾಸಭೆಯಲ್ಲಿ ಅವಮಾನ ಮಾಡಬೇಡ್ದು. ಪೂಜ್ಯರೇ, ನೀವುಗಳೆಲ್ಲರೂ ನನ್ನ ಹಿತೈಷಿಗಳು. ನಾನು ಅದಕ್ಕೆ ಋಣಿ. ಓಂ ನಮಃ ಶಿವಾಯ ಎನ್ನುತ್ತಿರ್ತಾನೆ. ಏನಾಗಿದೆ ಮಂತ್ರ, ಏನಾಗಿದೆ ತಂತ್ರ, ಏನಾಗಿದೆ ಜಪ. ಕೂಡಲ ಸಂಗಮ ದೇವ, ನೀನೇ ಬಲ್ಲೆ. ಇನ್ನೊಂದು ಬಾರಿ ಉಪನಯನದ ಹೆಸರೆತ್ತಿ ನನ್ನನ್ನು ಕೊಲ್ಲಬೇಡಿ. ಬಸವ, ನೀನು ಶಿವಭಕ್ತೇನೆ ಆಚರಿಸಿಕೊಂಡಿರು. ಆದರೆ ಉಪನಯನ ಮಾತ್ರ ತಿರಸ್ಕರಿಸಬೇಡ. ಅಪ್ಪಾಜಿ, ಬ್ರಾಹ್ಮಣದಲ್ಲಿ ಹುಟ್ಟಿದವರೆಲ್ಲರೂ ಉಪನಯನ ಮಾಡಿಕೊಳ್ಳಬೇಕಾಗಿದ್ದರೆ ಈ ನನ್ನ ಅಕ್ಕನಿಗೆ ಉಪನಯನವಾಗಿದೆಯೇ ತಂದೆ? ಇಂಥ ತಾರತಮ್ಯವೇಕೆ ತಂದೆ? ಅಕ್ಕ, ನನ್ನ ಪ್ರಶ್ನೆಗಳಿಗೆ ಕಪಿಲ ಸೃಷ್ಟಿ ಎಂದು ಉತ್ತರವನ್ನು ಹೇಳುತ್ತೀರಾ ಎಂದು ಕೊನೆಗೆ ಗುರುಗಳ ಬಳಿ ಕೇಳು ಎಂದಿರಿ. ಈಗಾದರೂ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಕ್ಕ. ಶಿವ ಶಿವ, ನನ್ನ ಪ್ರಶ್ನೆಗೆ ಯಾರಿಂದಲೂ ಉತ್ತರ ದೊರೆಯುತ್ತೆ. ನನ್ನ ಮಿತ್ರರೇ,
ಬೇಗ ಉತ್ತರಿಸಿ. ಕೊನೆಗೆ ನೀವು ಉತ್ತರಿಸಲಾದಿರಾ? ಇದೇನಾ ನಿಮ್ ಕ್ಯಾರಿ? ಹೌದು ದಣ್ಯರ, ಇದೇ ನಮ್ ಕೇರಿ. ಇದ್ರೊಳಗೆ ಯಾವ್ದು ನಿಮ್ ಮನೆ? ಇದೇ ದಣ್ಯರ. ಇದ ನಮ್ಮನೆ ತುಂಬಾ ದೊಡ್ಡದಾಗಿದೆ, ಸುಂದರವಾಗಿದೆ. ನಿಮ್ಮನೆ ಇಷ್ಟೇ ಇದೆ? ನಾವಿರೋದು ಹೀಗೆ ದಣ್ಯರ. ಅದೇನದು? ಅದು ಎಮ್ಮೆ ಚರ್ಮ ದಣ್ಯರ. ಶಿವ ಶಿವ, ಅದೇಕೆ? ಅದು ನಿಮ್ಮ ಪಾದಕ್ಕೆ ಎಣ್ಣೆ ಹೊಲಿಯಕ್ಕೆ ದಣ್ಯರ. ಹಂಗಾದ್ರೆ ನಮ್ಮ ಅಪ್ಪಾಜಿ ಪಾದರಕ್ಕೆ ಇದೆ ಏನು? ಹೌದು ದಣ್ಯರ. ಇದೇನಿದು? ಇದು ಹಂದಿ ಮಾಂಸ ದಣ್ಯರ. ಶಿವ ಶಿವ, ಇದೇಕೆ? ತಿನ್ನೋಕೆ ದಣ್ಯರ. ಇದರ ಪ್ರಾಣಿ ಕೊಂದು ನಿಮಗೆ ತಿನ್ನಕ್ಕೆ ಅಷ್ಟೇ ಕೊಟ್ಟವರು ಯಾರು? ನಮ್ಮ ಹಿರಿಯರು ದಣ್ಯರ. ಛೇ ಛೇ, ನಿಮ್ದಂತೂ ವಿಚಿತ್ರ ಜೀವನ. ನಡೆಯಲಿ, ಕೇತನ್ಗೆ ಏನಾಗಿತ್ತು ನೋಡೋಣ. ಚೌಡಿ ಇಲ್ಲಿದ್ಯಾ? ಅಯ್ಯೋ ಬಸವಣ್ಣರನಪ್ಪು ಅಟ್ಬಿಟ್ಟೆ ದಣ್ಯರ. ಮೇಲೆ ಹೇಳು ದುರ್ಗಪ್ಪ. ಅದೇನದು? ಅದು ಎಂಡ ದಣ್ಯರ. ರಾಮರಸನ ನೀನ್ ಕುಡಿಯೋದಕ್ಕ? ಅಯ್ಯೋ ಇಲ್ಲ ದಣ್ಯರ, ನಾನು ನಿಮ್ಮಿಂದ ಪಾಠ ಕಲ್ತಿದ್ದೀನಿ. ಇದು ನಮ್ ತಾತನ್ ದಣ್ಯರ. ನಡಿ, ಇದೆಲ್ಲ ಇಲ್ಲಿ. ಕೇತನ್ಗೆ ಏನಾಗಿದ್ಯೋ ನಡಿ ನೋಡೋಣ. ಇಲ್ಲಿ ದಣ್ಯರ, ನಮ್ಮ ಅಟ್ಟಿ ಹೊಡಿಕ್ ನೀವು ಬರ್ಬಾರ್ದು. ಅಯ್ಯೋ, ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ನಡಿ ನೋಡಕ್ಕ. ದಷ್ಟ ಪುಷ್ಟನಾಗಿದ್ದ ಈ ಕೇತ ಹೇಗಾಗಿದೆ ನೋಡಿ. ಎಲುಬಿನ ಗೂಡಾಗೋವರೆಗೂ ಅದೇನ್ ಸುಮ್ಮನಿದ್ರಿ ಚೌಡಕ್ಕ? ಅದ್ಯಾವುದೋ ಸೊಪ್ಪಂದು ಕುಟ್ಟಿ ರಸ ತೆಗ್ದು ಕುಟ್ಟಿದ್ದೀನಿ ದಣ್ಯರ. ಆ ರೋಗ ವಾಸಿನೇ ಆಗ್ಲಿಲ್ಲ. ಎಷ್ಟ್ ದಿವಸ ಆಯ್ತು ಹೀಗಾಗಿ? ಒಂದು 7-8 ದಿವಸ ಆಯ್ತು ದಣಿ. ನಮ್ಮ ಮನೆಗೆ ಕೆಲ್ಸಕ್ಕೆ ಬಂದಾಗ ನಮ್ಮ ಅಪ್ಪನ ಬಳಿ ಹಣ ಕೇಳಿದ್ರೆ ಆಗ್ತಿರ್ಲಿಲ್ಲ ಚೌಡಕ್ಕ. ಬೇಡ ದಣ್ಯರ, ನಾವು ನಮ್ಮ ಬದುಕಿನಾಗೆ ನಿಮ್ಮ ಬದುಕು ಹಸನು ಮಾಡಿಕೊಳ್ಳುವ ಹಕ್ಕು ನಿಮಗೂ ಇದೆ. ಇದಕ್ಕೆಲ್ಲ ಹಣ ಬೇಕಲ್ವಾ? ಹೌದು ದಣ್ಯರ. ನಮ್ಮ ಖಜಾನೆಯಲ್ಲಿ ಬಹಳಷ್ಟು ಹಣವಿದೆ, ತೆಗೆದುಕೊಂಡು ಬರುತ್ತೇನೆ. ಇಲ್ಲೇ ಇರಿ. ಅಯ್ಯೋ ಬೇಡ ಬೇಡ ದಣಿ, ನೀವು ಈ ಕೇರಿ ಗಂಟ ಬಂದು ದೊಡ್ಡ ತಪ್ಪು ಮಾಡಿದ್ದೀರಾ. ಇನ್ನು ಹಣ ತಂದು ಕೊಟ್ರೆ ಈ ಕೇರಿ ಜನ ಬಿಟ್ಟಾರಾ? ಅಯ್ಯೋ, ನನ್ನ ಬಳಿ ಹಣವಿರುವಾಗ ನಾನು ಖಜಾನೆ ಗಂಟ ಹೊರಟಿದ್ದೆ. ತೆಗೆದುಕೋ ಚೌಡಪ್ಪ. ಬೇಡ ದಣ್ಯರ. ನಿಮ್ಮ ಕೇರಿಯಲ್ಲೇ ನಿಂತಿದ್ದೇನೆ, ಹಿಂದಕ್ಕೆಲ್ಲಿ ಸರಿಯಿತು. ತೆಗೆದುಕೋ. ನನ್ನ ಮೇಲೆ ಆಣೆ. ಈ ಹಣವನ್ನು ಬಳಸಿಕೊಂಡು ಕೇತನಿಗೆ ಹುಷಾರು ಮಾಡು. ನಾನಿನ್ನು ಬರುತ್ತೇನೆ. ಆಯ್ತು ದಣ್ಯರ. ಕೊಲ್ಲಿನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚಿಗೆ, ಕೊಲ್ಲಿನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚಿಗೆ, ಕೊಲ್ಲಿನಯ್ಯ ಪರಸತಿಯರ ಸಂಗಮ, ಕೊಲ್ಲಿನಯ್ಯ ಪರಸತಿಯರ ಸಂಗಮ, ಬಸವ, ನೀನಿಂತ ಅಕಾರ್ಯ ಮಾಡುತ್ತೆ ಎಂದು ನಾನು ಭಾವಿಸಿರಲಿಲ್ಲ. ಏನು ಪೂಜಾರೆ, ನನ್ನಿಂದ ಆದ ಅಕಾರ್ಯ? ಪ್ರಶ್ನೆ ಬೇರೆ ಕೇಳುತ್ತಿರುವೆಯಾ? ನೀನು ಆ ಒಲೆರಕೆರೆಗೆ ಹೋಗಲಿಲ್ಲವೇ? ಇಲ್ಲವಲ್ಲ. ಅವರ ಒಲೆರೆಂಬುದು ಗೊತ್ತೋ? ಅವನು ಮನುಷ್ಯರೆಂಬುದು ಮಾತ್ರ ಗೊತ್ತು. ಮತ್ತೆ ಆಗಲೇ ಹೋಗಲಿಲ್ಲವೆಂದೇ ಅಲ್ಲ? ನಾನು ಒಲೆಯರ ಮನೆಗೆ ಹೋಗಿರಲಿಲ್ಲ, ಮನುಷ್ಯರ ಮನೆಗೆ ಹೋಗಿದ್ದೆ. ಆದ್ದರಿಂದ ಇಲ್ಲವೇ ಅಂದೆ. ಬಸವ, ಹಾಗೆಂದರೆ ನಾನು ಅವರನ್ನು ಮನುಷ್ಯರೆಂದು ತಿಳಿದುಕೊಂಡು ಅವರ ಮನೆಗೆ ಹೋದದ್ದು ನಿಜ. ಓ, ನೋಡಿದ್ರೇನ್ರಿ ಹೇಗಿದೆ? ಇರ್ಲಿ ಬಿಡಿ, ಈ ವಯಸ್ಸಿನ ಹುಡುಗ ಹೀಗೆ ಮಾತಾಡಿದ್ರೆ ಜಾತಿ, ನೀತಿ, ನಿಯಮ, ಸಂಪ್ರದಾಯ, ಸಂಸ್ಕಾರ ಎಲ್ಲ ಉಲ್ಟಾಗೇನೆ. ಬಸವ, ಆ ರೀತಿ ಮಾತನಾಡಬಾರ್ದಪ್ಪ. ನಿನ್ನ ಬಗ್ಗೆ ನನಗೆ ಅಪಾರ ವಿಶ್ವಾಸವಿದೆ. ಅದು ನಿಮ್ಮ ತಪ್ಪು ಭಾವನೆ ಗುರುಗಳೇ. ಮಾತಿನ ಮೇಲೆ ಪ್ರಜ್ಞೆ ಇರಲಿ ಬಸವ. ಗುರುಗಳ ಪ್ರಶ್ನೆಗೆ ಉತ್ತರಿಸು ಬಸವ. ಗುರುಗಳೇ, ನಿಮ್ಮ ಪಾಂಡಿತ್ಯಕ್ಕೆ ನಾನು ಬೆರಗಾಗಿದ್ದೇನೆ. ಅದಕ್ಕೆ ನನ್ನ ಗೌರವವಿದೆ. ನಿಮ್ಮ ಕೆಲವು ಅಭಿಪ್ರಾಯಗಳು ನನಗೆ ಸರಿ ಹೊಂದುವುದಿಲ್ಲ. ನಾನು ಪ್ರಶ್ನಿಸುತ್ತಾ ಬಂದಿದ್ದೇನೆ. ನೀವು ವರ್ಣ ಪದ್ಧತಿಯನ್ನು ಒಪ್ಪುತ್ತೀರಿ, ಒಲೆಯರನ್ನು ಮುಟ್ಟಬರನೆನ್ನುತ್ತೀರಿ. ಇದು ನ್ಯಾಯ ಪೂಜ್ಯರೇ? ನೀವೇ ಹೇಳಿ. ನಾವೆಲ್ಲ ಹೇಳುವುದು ನಮ್ಮ ಧರ್ಮಶಾಸ್ತ್ರಗಳೇ ಹೇಳುತ್ತವೆ. ಪೂಜ್ಯರೇ, ಚಿಂತಿಸಿರಿ, ಏಕೆಂದರೆ ನಾನಿನ್ನೂ ಅವನ್ನೆಲ್ಲ ಓದಿಲ್ಲ. ಹಾಗಾದರೆ ನಿನ್ನ ಧರ್ಮದ ತಿಳುವಳೇನು? ನೋಡಿ, ಈಗ ನಾನು ಹೋಗಿದ್ದೇನಲ್ಲ ಕೇತನ ಮನೆಯಲ್ಲಿ
ಒಂದು ಮಗುಗೊಂದು ಒಳ್ಳೆ ಹಾಲಿಗೂ ಗತಿ ಇಲ್ಲದಂತೆ ಸ್ವರ್ಗ ಬಿದ್ದಿತ್ತು. ನೀವಿಲ್ಲಿ ಯಜ್ಞದ ಹೆಸರಿನಲ್ಲಿ ಸಾಕಷ್ಟು ಹಾಲು ಬೆಣ್ಣೆ ತುಪ್ಪವನ್ನು ಸುರಿದು ಹಾಳು ಮಾಡುತ್ತಿದ್ದೀರಿ. ಮುಚ್ಚು ಬಾಯ್. ಐದೈದು ಪೂಜಾರಿಗಳ ಮಂಗಳಾರತಿ ಇನ್ನೂ ಇಲ್ಲೇ ಕೂತಿದ್ದೀರಾ? ಹೊರಡಿ. ಸ್ವಲ್ಪ ಹೇಳ್ತಿ ಕೂದಲೇ ಬಸವ ಇನ್ನು ಬಾಲಕ ಸರಿ ಹೋಗುತ್ತಾನೆ. ಈಗಲೇ ನಮ್ಮ ಸಂಪ್ರದಾಯ ಗಾಳಿ ತೋರಿಸಿದರೆ ಇನ್ನೊಂದು ಸ್ವಾಮಿ. ಆಚಾರ್ಯರೇ ಸ್ವಲ್ಪ ತಾಳ್ಮೆರಲ್ಲಿ ಇಂತಹ ಸಮಯದಲ್ಲಿ ಆತುರ ನುಡಿಗಳು ಸಲ್ಲದು. ಬಸವ, ಹಾಗಾದರೆ ನಮ್ಮ ಧರ್ಮದಲ್ಲಿ ನಿನಗೆ ಯಾವುದನ್ನು ಹಿಡಿಸಲಿಲ್ಲವೇನು? ನಾನೇ ಹಾಗೆ ಹೇಳಿದ್ದೆ, ನಾನು ಇನ್ನೂ ಅವುಗಳೆಲ್ಲವನ್ನು ತಿಳಿದಿಲ್ಲ. ಹಾಗಾದ್ರೆ ಹೊಲಗಿರಿಗೆ ಹೋಗಲು ನಿನಗೆ ಅಪ್ಪಣೆ ಕೊಟ್ಟವರಾರು? ಪೂಜೆ ನಮ್ಮ ಹೊಲಸನ್ನು ಒಲೆಯರಿಗೆ ಅಪ್ಪಣೆ ಕೊಟ್ಟವರಾರು? ಆ ಒಲ್ಲತಿ ಚೌಡಿ ಕಟ್ಟ ಹಸುವಿನ ಹಾಲನ್ನು ಸ್ವರ್ಗರು ಬಳಸಿದಲ್ಲದೆ ಪಾಪ ಶಿವಲಿಂಗದ ಅಭಿಷೇಕಕ್ಕೂ ಬಳಸಿ ಸರ್ವೇಶ್ವರನನ್ನು ಬೈಲಿಗೆ ಮಾಡಲು ಅಪ್ಪಣೆ ಕೊಟ್ಟವರಾರು? ಬಸವ, ಎಲ್ಲ ಮೇಲೆ ವರ್ತಿಸುತ್ತಿರುವೆ. ಇದಕ್ಕೆಲ್ಲ ಅಪ್ಪಣೆ ಕೊಟ್ಟವರು ನಾವು. ಏನೋ ನಮ್ಮ ಮಾದಿರಾಜರ ಮಗ ಸ್ವಲ್ಪ ತಿಳಿ ಹೇಳಿದರೆ ಸರಿ ಹೋಗುತ್ತಾನೆ ಎಂದು ಭಾವಿಸಿದರೆ ಬಿಸಿ ಮೇಲೆ ವರ್ತಿಸುತ್ತಿರುವೆಯಾ? ಪೂಜ್ಯರೇ, ಚಿಂತಿಸಿದಿರಿ. ನೀವು ನಮ್ಮ ಬಂಧುಗಳ ಯೋಗಕ್ಷೇಮದ ಸಲುವಾಗಿ ಅಪ್ಪಣೆಯನ್ನು ಕೊಡದೆ ತಪ್ಪು ಮಾಡಿದ್ದೀರಿ. ನಿಮ್ಮ ಆ ತಪ್ಪನ್ನು ಸರಿಪಡಿಸಿ ನಿಮ್ಮ ಘನತೆಯನ್ನು ಹೆಚ್ಚಿಸಿದ್ದೇನೆ. ಮಾತಿನ ಮುತ್ತಲ್ಲ ಕುಟ್ಟಲ್ಲ ಬಸವ. ನಿಮ್ಮ ಪಾಲಿಗೆ ಹೊಡೆದಿದ್ದೆ ಅಷ್ಟೇ ಪೂಜ್ಯರೇ, ಚಿಂತಿಸಿದಿರಿ. ಮಾತಾಡ್ತಾರೆ ನಿಮ್ಮ ಕುಮಾರ ನುಡಿಮುತ್ತುಗಳನ್ನು ನೀವೇ ಕಿಗಾರಿ ಕೈದಿರ್ತಾನೆ. ಕುಲಕ್ಕೆ ಮೃತ್ಯು ಹೊಡೆಯಲಿಕ್ಕವು ಎಂಬಂತಾಗಿದೆ. ಇಂತಹ ಅಪರಾಧಿಗೆ ಆಶ್ರಯ ಕೊಡುವುದು ಒಂದು ಅಪರಾಧವೆಂದು ತಮಗೇನು ಹೇಳಬೇಕಾಗಿಲ್ಲ ಅಷ್ಟೇ. ಸಿಕ್ಕಿರೋದು ಒಂದೇ ದಾರಿ, ಬಹಿಷ್ಕಾರ ಇರೋದು ಒಂದೇ ದಾರಿ. ಹೌದು. ಸ್ವಲ್ಪ ತಾಳ್ಮೆಯಲ್ಲಿ ಬಂಧುಗಳೇ, ಈ ತಪ್ಪಿಗೆ ಸರ್ವ ಸಮ್ಮತದಲ್ಲಿ ತೀರ್ಮಾನಿಸುತ್ತೇವೆ. ಇಲ್ಲಿ ಕೇಳು ಬಸವ, ನೀನೀಗ ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸಿ ಧರ್ಮದ್ರೋಹಿಯಾಗಿದ್ದೀಯಾ. ನೀವು ಧರಿಸಿದ ಯಜ್ಞೋಪವೀತ ಈಗ ಅಪವಿತ್ರವಾಗಿದೆ. ಹೌದೇನು? ಹೌದು. ತಂದೆ, ನನ್ನ ಈ ಅಭಿಪ್ರಾಯದಿಂದ ನಿಮಗೆ ಬೇಜಾರಾಗಿದ್ದರೆ ದಯ ತೋರಿಸಿ ಮನ್ನಿಸಿ. ಬಸವ, ಈಗ ನೀನು ಕ್ಷಮೆ ಕೇಳದಿದ್ದರೆ ನಮ್ಮ ಮನೆಯ ಆಸೆಯನ್ನು ಕಳೆದುಕೊಳ್ಳುವೆ. ಇದೇನು ಮಾಡಿದ್ದೀರಿ ಅಪ್ಪಾಜಿ? ತಡೆ ಅಪ್ಪ. ತಂದೆ, ತಮ್ಮ ತೀರ್ಮಾನ ಸಮಂಜಸವಾಗಿದೆ. ನೆರೆದ ಬಂಧುಗಳೇ, ನನ್ನ ಅಪ್ಪಾಜಿಯವರು ಎಂದಿಗೂ ನಿಮ್ಮ ಧರ್ಮದ ವಿರುದ್ಧವಾಗಿ ನಡೆದುಕೊಳ್ಳಲು ಹೇಳಿಕೊಟ್ಟವರಲ್ಲ. ಇದು ಕೂಡಲಸಂಗಮನ ಮೇಲೆ ಆಣೆ. ಅವರನ್ನು ಎಂದಿಗೂ ದೂರದಿರಿ. ಇದಕ್ಕೆಲ್ಲ ನಾನೇ ಹೊಣೆ. ಯಾವ ಯಜ್ಞೋಪವೀತ ಮುಟ್ಟಿದ್ದುದೆಲ್ಲವನ್ನೂ ಪವಿತ್ರ ಮಾಡಲಾರದು ಅಂತವದನ್ನು ಕಟ್ಟಿಕೊಳ್ಳುವುದರಿಂದ ಪ್ರಯೋಜನವೇನು? ಈ ಯಜ್ಞೋಪವೀತವಿನ್ನು ಅಪವಿತ್ರವಾಗಿದೆ. ಈ ಕರ್ಮಲತೆಯನ್ನು ನಿಮ್ಮಿಂದ ಯಜ್ಞದ ಮೊದಲ ಆಹುತಿಗಾಗಿ ಅರ್ಪಿಸಿಕೊಳ್ಳಿ. ಇದಿಗೆ ಅಗ್ರಹಾರನ ತೀರಿತು. ನಾನಿನ್ನು ಬರುತ್ತೇನೆ. ಅಸಂಭವ, ಅಸಂಭವ. ಕ್ಷಮಿಸಿ ಬಸವ, ನಾವು ಬರ್ತೇವೆ. ನಿಮ್ಮೆಲ್ಲರೊಡನೆ ಬೆರೆಯುವ ನಾನೆಂತಹ ಭಾಗ್ಯಶಾಲಿ. ಕ್ಷಮಿಸಿ ಅಪ್ಪಾಜಿ, ಬಸವನಲ್ಲಿರುವನು ನಾನು ಅಲ್ಲೇ ಇರುತ್ತೇನೆ. ನಡಿ. ಸಂತೈಸಿಕೊಳ್ಳಿ ನಿರ್ದೇಶಕ ಸೂರ್ಯಕುಮಾರ್ ದೇಶಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಲ್ಲಮ್ಮ ಕಲಾಶಾಲೆ ವಿದ್ಯಾರ್ಥಿಗಳಿಂದ ಇಲ್ಲಿವರೆಗೂ ಶ್ರೀ ಲಕ್ಷ್ಮಣ ಅವರ ಕಾರಣಿಕ ಶಿಶು ನಾಟಕವನ್ನು ನೋಡಿಸಿದೆ. ಇದು ಕರ್ನಾಟಕ ನಾಟಕ ಅಕಾಡೆಮಿಯ ವರ್ಕ್ಶಾಪಲ್ಲಿ ತಯಾರಾದಂತಹ ನಾಟಕ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿನ 6 ಕಾಲೇಜುಗಳಲ್ಲಿ 4 ಶಾಲೆಗಳಲ್ಲಿ ವರ್ಕ್ಶಾಪನ್ನು ಮಾಡಿತ್ತು. ಆ ಒಂದು ವರ್ಕ್ಶಾಪಲ್ಲಿ ತಯಾರಾದಂತಹ ನಾಟಕ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತವರು ಸೂರ್ಯಕುಮಾರಿ. ಎಲ್ಲ ಅಕಾಡೆಮಿಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಮಕ್ಕಳಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಇಲ್ಲಿನ ವೇದಿಕೆಯ ಕಾರ್ಯಕ್ರಮಗಳು ಮುಕ್ತಾಯ. ಅದು ಬಿ ಕಾರಂತ ವೇದಿಕೆಯಲ್ಲಿ ಇದೀಗ ಕಥಕ್ ನೃತ್ಯ ಪ್ರಾರಂಭ ಆಗುತ್ತೆ. ತದನಂತರ ರಂಗಗೌರವ, ಉತ್ಸವದ ಗೌರವ, ಇವೆಲ್ಲವೂ ನಿಮ್ಮ ಗಮನಕ್ಕೆ. ಹಿಂದಿನ